ಹಿರೇಕೆರೆ JDS ಕ್ಯಾಂಡಿಡೇಟಿನ ಟಿಕೆಟನ್ನು ನಾನು ಹೇಳಿದವ್ರಿಗೆ ಕುಮಾರಣ್ಣ ಕೊಟ್ಟರು ಸರ್. ನಿಜವಾಗ್ಲೂ ಸರ್, ನನ್ನ ಪಾರ್ಟಿಯ ಬಂಡಾಯದಿಂದ ನಾನು ಕ್ಯಾಂಡಿಡೇಟ್ ಆಗಿ 100% ಸರ್. ಆಲ್ರೆಡಿ ಬಿ ಪ್ರಿಪೇರ್ ಸರ್. 100 ಭರವಸೆಯಲ್ಲಿದ್ದೀನಿ ಸರ್. ಕೊಡ್ತಾರಂತ ಆಸೆ ಇದೆ. ಕುಮಾರಣ್ಣ ಕರೆದು ಮಾತಾಡಿದ್ದಾರೆ. ಕನಸು ಏನು ಹೇಳಿದ್ರು ಸರ್, ಪ್ರತಿ ವರ್ಷ 5 ಜನ ನನ್ನ ತಾಲೂಕಿನ ಮಕ್ಕಳು ವಿದ್ಯಾವಂತರು, ಪ್ರತಿಭಾವಂತರು ಕರ್ನಾಟಕ ರಾಜ್ಯದಲ್ಲಿ IAS ಅನ್ನು ಮುಗಿಸ್ಕೊಳ್ಳೇಬೇಕು ಸರ್. ಹಾನಗಲ್ ಟು ಡೆಲ್ಲಿ ಅವ್ರದ್ದು ಏನೋ ಖರ್ಚು ಬಂದರೂ ನಮ್ಮದೇ ಸರ್. ಇದಕ್ಕೂ ಮೀರಿ ಕ್ಷೇತ್ರ ಕೈತಪ್ಪಿ ಹೋಗ್ತದೆ ಅಂತಕ್ಕಂಥ ಒಂದು ಏನಾದರೂ ಸೂಚನೆ ಬಂದರೆ ಸರ್, ನಾನು ಯಾವುದೇ ಕಾರಣಕ್ಕೂ ನನ್ನ ಹಾನಗಲ್ ತಾಲೂಕಿನ ಸಮಸ್ತ ಹಿರಿಯ ತಂದೆ ತಾಯಂದಿರ, ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರ ಉಡಿಯಲ್ಲಿ ನಾನು ಇರ್ತೇನೆ ಸರ್. ಯಾವ ಕಾರಣಕ್ಕೂ ಕ್ಷೇತ್ರ ಬಿಟ್ಟು ಹೋಗೋ ಮಾತೇ ಇಲ್ಲ ಸರ್. ಕ್ಷೇತ್ರ ಬಿಟ್ಟು ಹೋಗೋ ಮಾತಿಲ್ಲ. ಓಕೆ, ಒಪ್ಕೊಳ್ಳೋಣ. ಯಾಕಂದ್ರೆ ಅಷ್ಟೊಂದು ಸಂಘಟನೆ ಮಾಡಿರ್ತೀರಿ, ಜನರ ನಾಡಿ ಮಿಡ್ತಾ ಹಿಡಿದಿರ್ತೀರಿ. ಇಷ್ಟೆಲ್ಲ ಇದ್ದು ಕೊನೆಯ ಬಾರಿಗೆ ಆ ಥರ ಏನು ತೀರ್ಮಾನ ತೆಗೆದುಕೊಂಡಾಗ ನಿಮ್ಮ ನಿರ್ಧಾರ ಏನಾಗಿರುತ್ತೆ ಸರ್? ನಿಮ್ಮ ನಿರ್ಧಾರ, ನಾನು ಯಾವುದೇ ಕಾರಣಕ್ಕೂ ನನ್ನ ಪಾರ್ಟಿಯ ಬಂಡಾಯದಿಂದ ನಾನು ಕ್ಯಾಂಡಿಡೇಟ್ ಆಗಿ ನಿಲ್ತೀನಿ ಸರ್. ಅದಕ್ಕೆ ಸಿದ್ಧರಾಗಿದೆ 100% ಸರ್. ಆಲ್ರೆಡಿ ಬಿ ಪ್ರಿಪೇರ್ ಸರ್. ಒಂದು ಕೇಳ್ಪಡ್ತೀವಿ ನಾವು, ಪಾಟೀಲ್ರಿಗೆ ಈ ಕುಮಾರಸ್ವಾಮಿ ಅವ್ರ ಹತ್ರ ಒಂದು ಸ್ವಲ್ಪ ಆತ್ಮೀಯತೆ ಹೆಚ್ಚು, ನಿಮ್ಮ ಮೇಲೆ ಅವ್ರಿಗೆ ಆತ್ಮೀಯತೆ ಹೆಚ್ಚು, ಚೆನ್ನಾಗಿ ಇದು ಮಾಡ್ತಾರೆ ಅಂದರೆ ಮೀನ್ಸ್ ನೀವು ಏನು ಹೇಳ್ತೀರೋ ಅದನ್ನು ಹಿಂಗೆ ಅನಾಲಿಸ್ ಮಾಡುವಾಗ ಓಕೆ ಅನ್ನೋ ಕೇಳಿಸ್ಕೊತಾರೆ ಪೂರ್ತಿ ಅನ್ನೋ ಥರದಲ್ಲಿ ಇದೆಯಾ? ರಿಯಲಿ ಸರ್ ಏನಂತ ಹೇಳಿದರೆ ಸರ್, ಅವ್ರ ಹತ್ರ ಹೋದಾಗ ಕೆಲವೊಂದಿಷ್ಟು ವ್ಯವಸ್ಥೆಗಳು ಆ ಬ್ಯುಸಿ ಶೆಡ್ಯೂಲಲ್ಲಿ ಎಲ್ಲ ವ್ಯವಸ್ಥೆಗಳನ್ನು ಮಾತಾಡೋಕ್ಕಾಗಲ್ಲ ಸರ್. ಅಂಥ ಸಮಯ ಸಿಕ್ಕಾಗ ನಮ್ಮನ್ನು ಕರೀತಾರೆ ಸರ್, ನಮ್ಮ ಜೊತೆ ಮಾತಾಡ್ತಾರೆ. ನಾವು ಹಂಚಿಕೊಂಡಿರ್ತಕ್ಕಂಥ ವಿಷಯಗಳನ್ನು ಸೂಕ್ಷ್ಮ ರೀತಿ ಕೇಳ್ತಾರೆ. ನಮಗೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಯಾವ ರೀತಿ ಸಂಘಟನೆ ಮಾಡಬೇಕು, ಕ್ಷೇತ್ರದಲ್ಲಿ ಯಾವ ರೀತಿ ಓಡಾಡಬೇಕು ಅಂತಕ್ಕಂಥ ಒಂದು ಸಲಹೆ ಸೂಚನೆಗಳನ್ನು ಕೂಡ ಕೊಡ್ತಾರೆ ಸರ್. ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಮಾಡಿರೋದ್ರಿಂದನೇ ಸರ್ ಆ ಪಕ್ಷದಲ್ಲಿ ನಮ್ಮ ಹಿರಿಯರ ಆಶೀರ್ವಾದ ಸದಾ ಇರ್ತದೆ ಅಂತಕ್ಕಂಥ ಸರ್. ಆ್ಯಕ್ಚುಲಿ ಈ ಹಿಂದೆ ನಮ್ಮ ಕುಮಾರಸ್ವಾಮಿಯವರ ಸರ್ಕಾರ ಇದ್ದಾಗ 18 ಮಂದಿ ಶಾಸಕರು BJP ಪಕ್ಷಕ್ಕೆ ಹೋಗಿ ಸೇರಿದಾಗ ಹಿರೇಕೆರೆ ಚುನಾವಣೆ ನಡೀತು ಸರ್. ಆ ಸಮಯದಲ್ಲಿ ಹಿರೇಕೆರೆ JDS ಕ್ಯಾಂಡಿಡೇಟಿನ ಟಿಕೆಟನ್ನು ನಾನು ಹೇಳಿದವ್ರಿಗೆ ಕುಮಾರಣ್ಣ ಕೊಟ್ಟರು ಸರ್. ನಿಜವಾಗ್ಲೂ ಸರ್, ಭಾಳ ಗೌರವಿಸಿದ್ರು ಸರ್. ಅದೇ ರೀತಿಯಾಗಿ ಮೊನ್ನೆ ಸರ್ 2018 2021 ಮಧ್ಯಂತರ ಚುನಾವಣೆಯಲ್ಲಿ ಕೂಡ ನಮ್ಮ ಕ್ಯಾಂಡಿಡೇಟ್ ಬಂದಾಗ ಬಿ ಫಾರ್ಮ್ ಕೂಡ ಅವನಿಲ್ಲದೆ ಕೊಡಲ್ಲ ಅಂತ ಹೇಳಿರ್ತಕ್ಕಂಥದ್ದು ಕೂಡ ಇದೆ ಸರ್. ಹೌದು ಸರ್, ನಾನು ಇದ್ರಿಗೇನೆ ಕೊಟ್ಟರು ಸರ್. ನಿಜ ಸರ್. ಹೌದು ಸರ್. ಇನ್ನೂ ಒಂದು ವಿಚಾರ ಮುಂದುವರೆದು ಹೇಳ್ತೀನಿ ಸರ್. ಅದೇ ರೀತಿ ಸನ್ಮಾನ್ಯ ಮನೋಹರ್ ತಹಸೀಲ್ದಾರ್ ಸಾಹೇಬರು ಮೊನ್ನೆ ಕೂಡ ಕ್ಯಾಂಡಿಡೇಟ್ ಆದಾಗ ಅವ್ರಿಗೂ ಕೂಡ ಬಿ ಫಾರ್ಮ್ ತರುವಾಗ ಹುಡುಗನ ಕರ್ಕೊಂಬರ್ರಿ ಅಂತ ಹೇಳಿದಾಗ ಸರ್, ರಾಣೆಬೆನ್ನೂರಲ್ಲಿ ಸನ್ಮಾನ್ಯ ನಮ್ಮ ಮಂಜುನಾಥ್ ಗೌಡ್ ಶಿವಣ್ಣವರು ಒಂದು ವೇದಿಕೆಯಲ್ಲಿದ್ದಾಗ ಕುಮಾರಣ್ಣ ಅವ್ರನ್ನ ಭೇಟಿ ಮಾಡಿ ಸನ್ಮಾನ್ಯ ನಮ್ಮ ಧೀಮಂತ ನಾಯಕರಾಗಿರ್ತಕ್ಕಂಥ ಮನೋಹರ್ ತಹಸೀಲ್ದಾರ್ ಸಾಹೇಬ್ರನ್ನ ಜೊತೆ ಕರ್ಕೊಂಡೋಗಿ ಅವ್ರು ಇದರಿಗೇನೆ ಸರ್ ಕುಮಾರಣ್ಣವ್ರ ಕಡೆಯಿಂದ ಆ ಕ್ಷಣಕ್ಕೆ ಬಿ ಫಾರ್ಮ್ ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಇದೆ ಸರ್. ಆ ವಿಚಾರದಲ್ಲಿ ತುಂಬ ಗೌರವಿಸ್ತಾರೆ ಸರ್. ಅಂತ ಕ್ಷಣದಲ್ಲಿ ನೋಡಿದ್ರೆ ಒಂದು ಟಿಕೆಟು ನಿಮಗೆ ಸಿಗಬೇಕಾಗಿರುವಂಥದ್ದು ಬೇರೆ ಪಾಲಾಗ್ತಾ ಇರುತ್ತೆ ಒಂದೇದು. ಅದೇ ಸಂದರ್ಭದಲ್ಲಿ ಅಲ್ಲಿ ನಿಮ್ಮನ್ನು ಕರೆದು ಅದು ಒಂಥರ ಸಮಾಧಾನ ಅಂದ್ಕೊಳ್ಳೋಣ. ಆದರೆ ನಿಮ್ಮ ಮೇಲೆ ಪಕ್ಷ ಆಗಲಿ ಕುಮಾರಸ್ವಾಮಿಯವರಾಗಲಿ ಅಷ್ಟೊಂದು ಇದು ಗೌರವ, ಒಂದು ಆತ್ಮೀಯತೆ, ಒಂದು ಇದು ಇಟ್ಕೊಂಡಿದ್ದಾರೆ ಅಂತ ಅನಿಸುತ್ತಾ? ಏನು ಅನಿಸುತ್ತೆ ನಿಮಗೆ? ಸರ್ ಏನಂದರೆ ಸರ್, ಈಗ ಆ್ಯಕ್ಚುಲಿ ಆ ಒಂದು ಜವಾಬ್ದಾರಿಗೆ ನಾನು ಹತ್ತಿರದಲ್ಲಿದ್ದಾಗ ಆ ವ್ಯವಸ್ಥೆಗಳನ್ನು ಇವನ ನಜರಿಗೆ ಮಾಡೋದು ಬೆಸ್ಟು, ಇವನ ನೇತೃತ್ವದಲ್ಲಿ ನಡೀಲಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೂಡ ಆ ವ್ಯವಸ್ಥೆಯಲ್ಲಿ ಕೊಡ್ತಾರೆ ಸರ್. ಈ ಸರಿ ಎಷ್ಟು ಭರವಸೆ ಇದೆ ಸರ್? ನಾನು 100% ಭರವಸೆಯಲ್ಲಿದ್ದೀನಿ ಸರ್. ಕೊಡ್ತಾರಂತ ಆಸೆ ಇದೆ. ಕುಮಾರಣ್ಣ ಕರೆದು ಮಾತಾಡಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ನಿರಂತರ ಸಂಪರ್ಕದಲ್ಲಿರ್ತಾರೆ ಸರ್. ಕೆಲವೊಂದು ಟೈಮ್ ಅವರು ಬ್ಯುಸಿ ಶೆಡ್ಯೂಲಲ್ಲಿ ಇರೋದರಿಂದ ನಾವು ಅವರನ್ನು ಮಾತಾಡ್ಸ್ಕೊಂಡು ಬಂದಿರ್ತೀವಿ. ನನಗೊಂದು ಪ್ರಶ್ನೆ ಇದೆ. ಈಗ ನೀವು ಇಷ್ಟೊಂದು ಪಕ್ಷ ಈಗ ನೋಡಿ, ಚುನಾವಣೆ ಮುಗಿದ ಬಳಿಕ ಯಾರ್ಯಾರು ಎಲ್ಲೆಲ್ಲೋ ಹೋಗ್ತಾರೆ, ಅಥವಾ ಮತ್ತೆ ಚುನಾವಣೆ ಇನ್ನೂ 1 ವರ್ಷ ಇರ್ಬೇಕಾದ್ರೆ ಬರ್ತಾ ಇರ್ತಾರೆ, ಮತ್ತೆ ಕಾಣಿಸ್ಕೋತಾರೆ. ಇದು ಒಂದು ಆ ಥರದ್ದೊಂದು ಕ್ಯಾಟಗರಿಯಲ್ಲಿ ಜನ ಇರ್ತಾರೆ ಅನ್ಕೊಳ್ಳೋಣ. ನಿಮ್ಮದು ಚುನಾವಣೆ ಇವತ್ತು ಮುಗೀತಂದರೆ ಮತ್ತೆ ನಿಮ್ಗೆ ಅದೇ ಕೆಲಸದಲ್ಲೇ ಇರ್ತೀರಿ. ಪಕ್ಷ ಸಂಘಟನೆ, ಜನರ ಜೊತೆ ಒಡನಾಟ, ನಿಮ್ಮ ಏನು ಕಾರ್ಯಗಳಿರ್ತಾವೆ ಅದನ್ನೆಲ್ಲ ಮಾಡ್ತಾನೆ ಇರ್ತೀರಿ. ಇಷ್ಟೆಲ್ಲ ನೀವು ಪಕ್ಷಕ್ಕಾಗಿ ಸಂಘಟನೆ ಮಾಡೋದು, ಪಕ್ಷಕ್ಕಾಗಿ ದುಡಿಯೋದು ಇದು ಮಾಡ್ತೀವಿ. ನಿಮ್ಮ ಪಕ್ಷ ಯಾಕೆ ಉತ್ತರ ಕರ್ನಾಟಕ ಕಡೆ ಹೆಚ್ಚಾಗಿ ಪ್ರಚಾರಕ್ಕಾಗಲಿ, ಇವನ್ ನಿಮಗೆ ಕುಮಾರಸ್ವಾಮಿ ಅವರಾಗಲಿ ಬರಲ್ಲ, ಹೆಚ್ಚಾಗಿ ಅವರು ಚುನಾವಣೆ ಬಂದಾಗ ಮಾತ್ರ ಬಂದಿರ್ತಾರೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ಕಡೆ ಬರಲ್ಲ, ಬರೀ ಮಂಡ್ಯ, ಮೈಸೂರು, ರಾಮನಗರ ಆ ಕಡೆನೇ ಇದು ಮಾಡಿದ್ರೆ ಮತ್ತು ಈ ಕಡೆ ಹೇಗೆ ಬೆಳೆಯೋದು? ಸರಿಗ ಈ ವ್ಯವಸ್ಥೆಗಳನ್ನು ನೀವು ಇತ್ತೀಚಿನ ದಿನಮಾನಗಳಲ್ಲಿ ಸರ್, ಈಗ ನಮ್ಮದು ಲಾಸ್ಟ್ ಟೈಮು ಕೋರ್ ಕಮಿಟಿ ಸದಸ್ಯರ ಸಭೆ ಆಯಿತು ಸರ್ ಹುಬ್ಬಳ್ಳಿಯಲ್ಲಿ. ಆ ಸಮಯದಲ್ಲಿ ಒಂದು JDS ಕಾರ್ಯಾಗಾರ ಮಾಡಿದರು ಸರ್. ನಮ್ಮ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ HD ದೇವೇಗೌಡ ಸಾಹೇಬರ ನೇತೃತ್ವದಲ್ಲಿ ಹಾಗೂ ನಮ್ಮ
ಕೋರ್ ಕಮಿಟಿ ಹಿಂದೆ ಅಧ್ಯಕ್ಷರಾಗಿ ಸರ್ ಜಿ ಟಿ ದೇವೇಗೌಡರು ಸಾಹೇಬರವರ ನೇತೃತ್ವದಲ್ಲಿ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿ ಕಾರ್ಯಾಗಾರ ಸಭೆಯನ್ನು ಮಾಡಿದರು ಸರ್. ಆ ರೀತಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಸರ್. ಮೊನ್ನೆ ಹುಬ್ಬಳ್ಳಿಯಲ್ಲಿ ಸುಮಾರು ಈಗ ಒಂದು ತಿಂಗಳ ಹಿಂದೆ 4 ಜಿಲ್ಲೆಯ ಸಭೆಯನ್ನು ಮಾಡಿ ಕಾರ್ಯಕ್ರಮ ಮಾಡಿದರು ಸರ್. ಮೊನ್ನೆ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ರಾಯಚೂರಿಗೆ ಬಂದವರು ಸರ್. ಈ ಥರ ಎಲ್ಲ ಬರ್ತಾ ಇರ್ತಾರೆ ಸರ್. ಹಾಗೆ ಅಲ್ಕೊಳ್ಳೋದು ತಪ್ಪು. ಬಂದಿರ್ತಾರೆ, ನಮ್ಮ ಶಕ್ತಿ ತುಂಬತಕ್ಕಂಥ ಕೆಲಸ ಮಾಡೇ ಮಾಡ್ತಾರೆ ಸರ್, ಬಿಟ್ಕೊಟ್ಟಿಲ್ಲ. ಇನ್ನೊಂದು ಏನಂದರೆ, ಈಗ ನಿಮ್ಮ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಏನೆಲ್ಲ ಪ್ರಣಾಳಿಕೆಗಳನ್ನು ಹೊರಡಿಸಿರುತ್ತೋ ಪ್ರಣಾಳಿಕೆಗಳ ಪೈಕಿ ಇನ್ನೂ ಹೆಚ್ಚಿನದಾಗಿ ನೀವು ನಿಮ್ಮದೇ ಆದ ಸ್ವಂತ ಪ್ರಣಾಳಿಕೆಗಳನ್ನು ಒಂದಷ್ಟು ಹೌದು ಸರ್, ಹೌದು ಸರ್, ಅಂತ ಕೇಳ್ಕೊಳ್ತೀವಿ ನಾವು. ಹೌದು ಸರ್. ಏನಿದೆ ನಿಮ್ಮ ಪ್ರಣಾಳಿಕೆ ಸರ್? ಅದೇ ಸರ್, ಈಗ ನಾನು ಹೇಳಿದ್ನಲ್ಲ ಸರ್, MBBS ಮಾಡಿಸ್ತಕ್ಕಂಥ ಜವಾಬ್ದಾರಿ ನಂದು ಸರ್. ನೆಕ್ಸ್ಟ್ ಸರ್, ಅದೇ ರೀತಿ 25 ಮಂದಿ ಇಂಜಿನಿಯರ್ಸ್ ಮಾಡಿಸ್ತೀನಿ ಸರ್. ನನ್ನ ತಾಲೂಕಿನ ಮಕ್ಕಳು ಇಂಜಿನಿಯರ್ಸ್ ಆಗ್ಬೇಕು ಸರ್. ಅವರು 5 ವರ್ಷದ ಪೀಳಿ 125 ಮಂದಿ ಇಂಜಿನಿಯರ್ಸ್ ಬರಬೇಕು ಸರ್. ನನ್ನ ಇನ್ನೊಂದು ಕನಸು, ನನ್ನ ಹಾನಗಲ್ ತಾಲೂಕಿನ ಯುವಕರು ವಿದ್ಯಾವಂತರು ನನ್ನ ಕರ್ನಾಟಕ ರಾಜ್ಯದ ಭಾರತದಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಅವರು ಅಧಿಕಾರ ಮಾಡಬೇಕು ಸರ್. ನಮ್ಮ ತಾಲೂಕಿನ ಸಮಸ್ತ ಜನರ ಕೆಲಸ ಮಾಡ್ಕೋಬೇಕು ಅಂದ್ರೆ ಸರ್, ನಮ್ಮ ತಾಲೂಕಿನ ಮಕ್ಕಳೇ ಒಳ್ಳೆ ಹುದ್ದೆಯಲ್ಲಿದ್ದಾಗ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಸರ್. ಯಾವುದೋ ಒಂದು ಆಫೀಸ್ಗೆ ಹೋಗ್ಬೇಕಂದ್ರೆ ಯಾರ್ದೋ ಕಡೆಯಿಂದ ಕೈಕಾಲು ಹಿಡಿದು ಹೋಗಿ ನಮ್ಮವ್ರು ನಿಂತು ಕೆಲಸ ಮಾಡ್ಕೊಳ್ಳೋದು, ಆ ಬೇರೆಯವ್ರ ಹತ್ರ ತಲೆ ಬಾಗಿಸಿ ನಿಲ್ಲೋದು ನನಗೆ ಅದು ಒಪ್ತಾ ಇಲ್ಲ ಸರ್. ಅದಕ್ಕೆ ನನ್ನ ಕನಸು ಏನು ಹೇಳಿದ್ರೆ ಸರ್, ಪ್ರತಿ ವರ್ಷ 5 ಜನ ನನ್ನ ತಾಲೂಕಿನ ಮಕ್ಕಳು ವಿದ್ಯಾವಂತರು ಪ್ರತಿಭಾವಂತರು ಕರ್ನಾಟಕ ರಾಜ್ಯದಲ್ಲಿ IAS ಮುಗಿಸ್ಕೊಳ್ಳೇಬೇಕು ಸರ್. ಹಾನಗಲ್ ಟು ಡೆಲ್ಲಿ ಅವ್ರದ್ದು ಏನೋ ಖರ್ಚು ಬಂದರೂ ನಮ್ಮದೇ ಸರ್. 10 ರಿಂದ 15 ಮಂದಿ ಸೆಲೆಕ್ಷನ್ ಮಾಡಿಸ್ತೀನಿ. ರಿಟೈರ್ಡ್ IAS ಆಫೀಸರ್ಸು IAS ಆಫೀಸರ್ಸ್ ನೇತೃತ್ವದಲ್ಲಿ ಒಂದು ಟೀಮ್ ರಚನೆ ಮಾಡಿಸಿ ಬ್ರಿಲಿಯಂಟ್ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗೊತ್ತು ಮಾಡಿ ಅವ್ರಿಗೆ ಟ್ರೈನಿಂಗ್ ಕೊಡಿಸ್ತಕ್ಕಂಥ ಕೆಲಸ ಮಾಡಿಸ್ತೀನಿ ಸರ್. ಪ್ರತಿ ವರ್ಷ 5 ಮಂದಿ IAS ಆಫೀಸರ್ ನನ್ನ ತಾಲೂಕಿನ ಮಕ್ಕಳು IAS ಆಫೀಸರ್ಸ್ ಆಗಿ ಹೊರಗೆ ಬರಬೇಕು ಸರ್. ಅವರು ಭಾರತದ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಇರಬೇಕು ಸರ್. 5 ವರ್ಷದ ಇತಿಹಾಸದಲ್ಲಿ 25 ಜನ IAS ಆಫೀಸರ್ಸ್ ಬರ್ತಾರೆ ಸರ್. ಅದೇ ರೀತಿ 12 ರಿಂದ 13 ಮಂದಿ KS ಮಾಡ್ಕೋಬೇಕು ಸರ್. ಅವ್ರದ್ದು ಎಲ್ಲ ಎಕ್ಸ್ಪೆನ್ಸ್ ನಮ್ಮದೇ ಸರ್. ಟ್ರೈನಿಂಗ್ನಿಂದ ಹಿಡಿದು ಅವ್ರ ಊಟ ತಿಂಡಿ ಬಟ್ಟೆ ಬರೆಯಿಂದ ಅವ್ರ ಮೆಟೀರಿಯಲ್ಸಿಂದ ಹಿಡಿದು ಎಲ್ಲ ಎಕ್ಸ್ಪೆನ್ಸ್ ನಮ್ಮದೇ. 5 ವರ್ಷದ ಪೀಳಿಗೆ ಕನಿಷ್ಠ ಒಂದು 50 ಮಂದಿ KS ಆಫೀಸರ್ಸ್ ಬರ್ತಾರೆ ಸರ್. ನನ್ನ ತಾಲೂಕಿನ ಮಕ್ಕಳು IAS ಆಫೀಸರ್ಸು KS ಆಫೀಸರ್ಸರು 50-60 ಮಂದಿ ಎಲ್ಲಿ ಬೇಕಾದಲ್ಲಿದ್ದಾಗ ನಮ್ಮ ತಾಲೂಕಿನ ಜನ ಕೆಲಸ ಮಾಡ್ಕೊಳ್ಳೋದು ಯಾವ ಕಷ್ಟ ಸರ್. ಇವನ್ನೆಲ್ಲ ಜನ ತಗೊಳ್ತಾ ಇಲ್ಲ 100% ತೊಗೊತಾರೆ ಸರ್. ಒಪ್ತಾರೆ. ತಗೊಂಡಿದ್ರೆ ಜಿಲ್ಲೆ ಒಳಗಡೆ ನಿಮ್ಮ ಕ್ಷೇತ್ರ ಬಿಟ್ಬಿಡೋಣ. ಎಸ್ ಸರ್. ಜಿಲ್ಲೆ ಒಳಗಡೆ ಇನ್ನೂ ನೀವು ಒಂದು ಖಾತೆ ತೆರೆಯೋಕ್ಕಾಗಿಲ್ಲ ಸರ್. ಹೇಳಿ. ಒಬ್ರು ಗೆಲ್ಲಕ್ಕಾಗಿಲ್ಲ. ಹಾಂ ಸರ್. ಇದು ಎಲ್ಲಿ ಎಡುತ್ತಾ ಇದೀವಿ ಅಂತ ಅನ್ಸುತ್ತೆ ನಿಮಗೆ? ಸರ್, ಈಗ ಹಲವಾರು ಯೋಜನೆಗಳನ್ನು ಕೊಡ್ತೀರಿ ಸರ್. ಈಗ ಕೆಲವೊಂದು ವಿಚಾರಗಳನ್ನು ಮಾತಾಡಿದ್ರೆ ನಾವು ಆ ವಿಚಾರಗಳನ್ನು ಮಾತಾಡೋಕ್ಕೆ ಸಣ್ಣರಾಗ್ತೀವಿ ಸರ್. ಸನ್ಮಾನ್ಯ ಹೊರಟ್ಟಿ ಸಾಹೇಬರು, ಕೋನರೆಡ್ಡಿ ಸಾಹೇಬರು ನಮ್ಮ ಪಕ್ಷದಲ್ಲೇ ಇದ್ದು ನಮ್ಮ ಪಕ್ಷವನ್ನು ಅನುಭವಿಸಿ ವಿವಿಧ ಹುದ್ದೆಗಳನ್ನು ಅನುಭವಿಸಿ, ಕೋನರೆಡ್ಡಿ ಸಾಹೇಬರು ಕೂಡ ನಮ್ಮ ಪಕ್ಷದಲ್ಲೇ ಇದ್ದು ನಮ್ಮ ಪಕ್ಷದ ಶಾಸಕರಾಗಿಯೇ ದೊಡ್ಡವರಾಗಿ ನಮ್ಮ ಉತ್ತರ ಕನ್ನಡಕ್ಕೆ ಅವರು ಏನು ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರನ್ನ ಪ್ರಶ್ನೆ ಕೇಳಬೇಕು ಸರ್. ಆ ಹಿಂದಿಲ್ದಲ್ಲಿ ಆಗಿರ್ತಕ್ಕಂಥ ವ್ಯತ್ಯಾಸಗಳ ಚರ್ಚೆ ಈಗ ನಮಗೆ ಆಗಿರ್ತಕ್ಕಂಥ ಎಫೆಕ್ಟ್ ಅಂತಕ್ಕಂಥದ್ದು ನನ್ನ ನೇರ ಉತ್ತರ ಸರ್. ಈ ಡ್ಯಾಮೇಜ್ ಹೆಂಗೆ ತುಂಬ್ಕೊತೀವಿ? ಇಲ್ಲ ಸರ್, ಡ್ಯಾಮೇಜ್ ಹೆಂಗೆ ತುಂಬ್ಕೊತೀವಿ ಅಂತ ಹೇಳಿದರೆ ಸರ್, ಸನ್ಮಾನ್ಯ ನಮ್ಮ ನಾಯಕರಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರ ಶಕ್ತಿ, ಅಧಿಕಾರ, ಅವರು ಕೊಡ್ತಕ್ಕಂಥ ಕೊಡುಗೆಗಳು ರೈತರಿಗೆ, ಕೂಲಿ ಕಾರ್ಮಿಕರಿಗೆ, ದೀನದಲ್ಲಿದ್ದ ಬಂದವರಿಗೆ, ಅಲ್ಪಸಂಖ್ಯಾತರಿಗೆ ಅವರು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮಗಳಿದಾವಲ್ಲ ಸರ್, ಅವೇ ಸಾಕು ಸರ್. ನಂಬರ್ ಸರ್, ಹಾನಗಲ್ ತಾಲೂಕಿಗೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ 38,000 ರೈತರು ಸಾಲ ಮನ್ನಾ ಮಾಡಿದ್ದಾರೆ ಸರ್. ಪ್ರತಿಯೊಬ್ಬರು ತುದಿಗಾಲಲ್ಲಿದ್ದಾರೆ. ಹಾನಗಲ್ ತಾಲೂಕಿಗೆ ಒಬ್ಬ JDS ಯುವ ನಾಯಕ ಬಂದರೆ ನಾವು ಯಾವುದೇ ಕಾರಣಕ್ಕೂ JDSಗೆ ಓಟ್ ಹಾಕ್ತೀವಿ ಅಂತಕ್ಕಂಥ ಒಂದು ಮುಂಚೂಣಿಯಲ್ಲಿದ್ದಾರೆ ಸರ್. 38,000 ಅಂತ ಸರ್, ಬರೀ ಗಂಡ ಐತೆ ಓಟ್ ಹಾಕಿ ಸರ್, ನಮ್ದು 76,000 ಓಟ್ ಇದೆ ಸರ್. ನಮ್ದು ಯಾರು ಕೊಟ್ಟಾಕೋಕ್ಕಾಗಲ್ಲ ಸರ್. ಆದರೆ ನಮಗೆ ಬಂದಿರತಕ್ಕಂಥ ಲೂಪಲ್ಲಿ ಏನಂತ ಹೇಳಿದರೆ, ಸರ್ವೇ ಸಾಮಾನ್ಯವಾಗಿ ಎಲೆಕ್ಷನ್ನಿಗೆ ಬಂದು ನಮ್ಮ ಕ್ಯಾಂಡಿಡೇಟ್ ಆಗಿ ನಮ್ಮ ಪಾರ್ಟಿಯಿಂದ ಬಿಟ್ಟು ಹೋಗ್ಬಿಡ್ತಾರೆ ಸರ್. ಅರ್ಧಕ್ಕೆ ಎಲೆಕ್ಷನ್ ಬಿಟ್ಟು ಹೋಗ್ತಾರೆ. ಇದೇ ಆಗಿರ್ತಕ್ಕಂಥ ನಮ್ಮ ಪಾರ್ಟಿ ಡಿಫೆಕ್ಟ್ ಹಾನಗಲಲ್ಲಿ ಸರ್. ಅದನ್ನು ಆಲ್ರೆಡಿ ಹಲವಾರು ಬಾರಿ ನಾನು ಖಂಡಿಸಿದ್ದೇನೆ. ನಮ್ಮ ಜಿಲ್ಲಾಧ್ಯಕ್ಷರ ಮುಖಾಂತರ ನಮ್ಮ ರಾಜ್ಯ ಕಮಿಟಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಿದ್ದಬಸಪ್ಪ ಯಾದವ್ ಅಂತಿದ್ದಾರೆ ಸರ್. ಅವ್ರಿಗೂ ನಾನು ಹೇಳಿದ್ದೇನೆ, ಕುಮಾರಸ್ವಾಮಿ ಅವ್ರಿಗೂ ಹೇಳಿದ್ದೇನೆ ಸರ್, ನಮ್ಮ ಹಾನಗಲ್ ತಾಲೂಕಿಗೆ ಬೇರೆಯವ್ರನ್ನ ಕ್ಯಾಂಡಿಡೇಟ್ ಕೊಡ್ತೀರಿ, ಅವ್ರು ಅರ್ಧಕ್ಕೆ ಬಂದು ಓಡಿ ಹೋಗ್ತಾರೆ, ನಮ್ಮನ್ನು ಹೇಗೆ ನಂಬ್ತಾರೆ ನಮ್ಮ ತಾಲೂಕಿನ ಜನ ಅಂತಕ್ಕಂಥ ಸಂದೇಶವನ್ನು ಕೂಡ ನಾನು ಕೊಟ್ಟಿದ್ದೇನೆ ಸರ್. ಸೊ ಹಾಗಾಗಿ ನಾನು ಕ್ಷೇತ್ರದಲ್ಲಿ ನೀವು ಹೇಳಿದ್ರಿ ಸರ್ ಆಗಲೇ, ಎಲೆಕ್ಷನ್ ಮುಗಿದ ತಕ್ಷಣ ನೀವು ಕ್ಷೇತ್ರದಲ್ಲಿ ಓಡಾಡ್ತಿರ್ತೀರಿ, ಏನು ಕಾರಣ ಅಂತೇಳಿ. ಹೌದು ಸರ್, ನಾವು ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಾವು ಕ್ಯಾಂಡಿಡೇಟ್ ಆಗಿ ಹಾನಗಲ್ ತಾಲೂಕಿಗೆ ಸೇವೆ ಕೊಡಬೇಕು ಅಂತಂದರೆ ಜನಕ್ಕೆ ಭರವಸೆ ಬರೋದು ಯಾವಾಗ? ನಾವು ನಿರಂತರ ಕ್ಷೇತ್ರದಲ್ಲಿದ್ದಾಗ ಈ ವ್ಯಕ್ತಿ ಇರ್ತಾನೆ ಬಿಡಪ್ಪ ಅಂತೇಳಿ ಅವರು ನಮ್ಮನ್ನು ಮನಸ್ಸು ಮಾಡ್ತಾರೆ. ನಾವು ಕೂಡ ಎಲೆಕ್ಷನ್ ಪೂರ್ವದಲ್ಲಿ ಒಂದು ಬ್ಯಾನರ್ ಹಾಕೋದು, ನಮ್ಮ ಓಟ್ ಹಾಕ್ರಿ ಅಂತ ಹೋದರೆ ನಮ್ಮ ನಂಬ್ತಾರೇನು ಸರ್ ಅವರು? ಒಂದು ಲೆಕ್ಕಾಚಾರ